ಹೆಂಗ್ರಿಪ್ಪ ಅದು? ಶಿವನ ಲಗ್ನದೊಳಗ ನಂದಿಗೆ 3 ಕೋಡಿದ್ದು ಪುಣ್ಯಾತ್ಮರೇ, 3 ಕೋಡ. ಎತ್ತಿಗೆ 3 ಕೋಡ. ನಂದಿಗೆ 3 ಕೋಡಿದ್ದು ಒಂದು ಕೋಡನ್ನು ಮುರಿದ ಅಲ್ಲಿ ಅರಿಶಿನ ಬೇರೆ ತಯಾರು ಮಾಡದ. ನಂದಿ ಕೊಂಬಲಿಂದ ಹುಟ್ಟಿರ್ತಕ್ಕಂಥ ಅರಿಶಿನ ಬೇರೆ ಪರಮಾತ್ಮನ ಲಗ್ನದಾಗ ಕಂಕಣ ಮಾಡಿ ಕಟ್ಟಿದ್ರು. ಪಾರ್ವತಿ ಪರಮೇಶ್ವರ ಲಗ್ನದಾಗ. ಪಾರ್ವತಿ ಪರಮೇಶ್ವರ ಲಗ್ನದಾಗ ಅರಿಶಿನ ಬೇರೆ ಪರಮದೇವರ ತಾಯಿಯಾಗಿರ್ತಕ್ಕಂಥ ಕಮಲಾದೇವಿ ಅರಿಶಿನ ಬೀಜ ಕೊಟ್ಟರು. ಕೈಲಾಸದಾಗ ಬೀಜ ಹಾಕಿದ, ಅದೇ ಅರಿಶಿನ ಹೂವಾಗಿ ನಿಂತು, ಅರಿಶಿನ ಹೂವಾಗಿ ನಿಂತು. ಪರಿ ಪದಾರ್ಥ ಅದರಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಈ ಮಾತಿನ ಅರ್ಥ ಏನ್ರಿಪ್ಪ ಅದು? ಆ ಭಗವಂತನ ಆಶೀರ್ವಾದ ನಮ್ಮ ನಿಮ್ಮ ಮ್ಯಾಲ ಐತಪ್ಪ ಅಂತಂದ್ರ ಅತನಿ ಸಂತಿಗೆ ಹೋಗಿ ಒಂದು ಗೊಡ್ಡ ತರ ಒಂದು ಮನ್ಯಾಗ ಕಟ್ಟಿದ್ರು ಕೂಡ ಹೇಳ್ತದ, ಹಾಲು ಕೊಡ್ತದ, ಅದು ಹೈನು ಕೊಡ್ತದ ಅಂತ ಹೇಳ್ಯಾರ. ಹೌದ್ರಿಪ್ಪ. ಯಾವ ಒಬ್ಬ ವೈರಿ ಬಂದ ನಮಗೆ ಇಸ ಹಾಕಿ ಕುಡ್ಲಿಕ್ಕೆ ಕೊಟ್ಟರು ಕೂಡ ಅಮೃತ ಆಗ್ತದ್ರಿಪ್ಪ ಅದು. ಆ ಕರಿದೇವರ ಆಶೀರ್ವಾದ ನಮ್ಮ ನಿಮ್ಮ ಮ್ಯಾಲ ಐತಪ್ಪ ಅಂತಂದ್ರ ಅದು ಅಮೃತ ಆಗ್ತೈತಿ ಅಂತ ಹೇಳ್ತಾರಿಪ್ಪ. ಅದಕ್ಕ ಈಗಾಗಲೇ ಬಂದು 2 ದಿನದ ಸತತವಾಗಿ ಕಾರ್ಯಕ್ರಮ ಅತಿ ಬಹಳ ವಿಜೃಂಭಣೆಯಿಂದ ಏನು ತಂಟೆ ತಕರಾರು ಆಗಲಾರದೆ ಕಮಿಟಿಯವರ ಪ್ರೋತ್ಸಾಹದಿಂದ ಈ ಒಂದು ಕೊಕಟ್ನೂರು ಗ್ರಾಮದ ಒಂದು ಕರ್ಷಿತೇಶ್ವರ ಕಮಿಟಿಯವರ ಪ್ರೋತ್ಸಾಹದಿಂದ ಇಲ್ಲಿ ತನ ಸಾಗಿ ಬಂದವರಿಪ್ಪ. ನಮ್ಮ ಮಸೀದ್ ಮುಂದೆ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಮಾಲಿಂಗರಾಯ ಬೀರ್ ದೇವರ ರೇವಣಿಸಿದ್ದ ಅವರು ಮಾಡಿರ್ತಕ್ಕಂಥ ಲೀಲಾ ಅವರು ಎಷ್ಟು ಹೇಳಿದ್ರು ಕಡಿಮೆ ಅದರಿಪ್ಪ. ಕಡಿಮೆ ಅದ. ಇನ್ನ 1 ದಿವಸ ಅಲ್ಲ, ಇನ್ನ 10 ದಿವಸ ಅಲ್ಲ, 1 ತಿಂಗಳು ಹೇಳಿದ್ರು ಕೂಡ ಮುಗಿಯುವುದಿಲ್ಲ. ಇದು ಛಿದ್ರ ಮಾಡಿರ್ತಕ್ಕಂಥ ಪವಾಡ ಮುಗಿದುಲ್ಲ. ಅದಕ್ಕ ಇಲ್ಲಿ ತನ ನೀವೆಲ್ಲ ಪ್ರೋತ್ಸಾಹ ಮಾಡಿ ಎರಡು ಕಲಾಗಾಯನ ಸಂಘದವರಿಗೆ ಬಹಳ ಅತಿ ಒಂದ ಪ್ರೋತ್ಸಾಹ ಕೊಟ್ಟು ಇಲ್ಲಿ ತನ ಚೆಕ್ಕೊಂಡು ಬಂದಿದೆ. 2 ಕಲಾಗಾಯನ ಸಂಘದವ್ರನ್ನ ಈ ಮತ್ತೊಮ್ಮೆ ಮುಗದವೇ ಈ ಕಮಿಟಿ ಅವರಿಗೆ ಎಲ್ಲಾ ಗುರು ಹಿರಿಗೆ ಶರಣು ಶರಣಾರ್ಥಿಗಳಲ್ಲಿ ಹೇಳಿ ಇನ್ನ ನಮ್ಮ ಕಾಕಾ ಒಂದು ವಿಷಯ ಬೇಕಾಗಿತ್ತು. ಏನ್ರಿಪ್ಪ ಅದು? ಕಾಕಾಗ ತಲೆ ಕೆಡಿಸ್ಬಾರ್ದು. ಕಾಕ ಏನ್ ವಿಷಯ ಬೇಕಾಗಿತ್ತಪ್ಪ ಅಂತಂದ್ರ ಏನ್ರಿಪ್ಪ ಅದು? ಮೂಲದಲ್ಲಿ ಭಂಡಾರ ಹೆಂಗ ಹುಟ್ಟು ಈ ಹಾಲು ಮತದವರೊಳಗ ಈ ದರಿಗೆ ಭಂಡಾರ ಹೆಂಗ ಬತ್ತು ಅನ್ನೋ ವಿಷಯ ನಮ್ ಕಾಕಾಗ ಬೇಕಾಗೈತಿ. ಬೇಕಾಗಿದಾರಿಪ್ಪ. ಮೂಲದಲ್ಲಿ ಭಂಡಾರ ಹೆಂಗ್ ಹುಟ್ಟಿತು ಅಂತ ಕೇಳಿದಾಗ ಹೆಂಗ್ರಿಪ್ಪ ಅದು? ನಮ್ಮ ಸರ್ಗಳು ಎಂಬಂದ್ರೆ ನನಗೇನ್ ಗೊತ್ತಿಲ್ಲ, ನೀವ ಹೇಳುತ್ತ ಅಜ್ಜಾಗ ಅಜ್ಜನ ಕೈಲಿ ವಿಷಯ ಕೇಳ್ಕೊ. ನಾನು ಕರ್ಕೊಂಡು ಬಂದ ನನ್ನ ಬಾಯಿಲೆ ಏನ್ರಿ ಕೇಳಿಸಿ ಮತ್ತೆ ಅಜ್ಜನ ಕೈಲಿ ಕೇಳವ್ರಿದ್ರು. ಹಿಂಗ್ ಏನೇನೋ ಮಾಡಿ ಒಂದು ಮಾತು ಹೇಳಿ ಹೋದ್ರು. ಸಮ್ಮಿಶ್ರ ಸರ್ಕಾರ ಮಾಡಿದ್ರಿಪ್ಪ. ಹೌದಿಲ್ಲ? ಹೆಂಗ್ ಬರ್ತೈತೆ ಹೆಂಗ್ ಹೊಡಿತಾರ. ನಿಮ್ ಕುರದಲ್ಲಿ ಮೊದಲಿಗೆ ಭಂಡಾರ ಹೊಡಿತು. ಹೌದಿಲ್ಲ? ಆ ಒಂದು ವಿಷಯ ನಮ್ಮ ಗುರುಗಳು ಹೇಳಿದ ಮಾತು ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಅದು? ಶಿವನ ಲಗ್ನದೊಳಗ ನಂದಿಗೆ 3 ಕೋಡಿದ್ದು ಪುಣ್ಯಾತ್ಮರೇ, 3 ಕೋಡ. ಎತ್ತಿಗೆ 3 ಕೋಡ. ನಂದಿಗೆ 3 ಕೋಡಿದ್ದು ಒಂದು ಕೋಡನ್ನು ಮುರಿದ ಅಲ್ಲಿ ಅರಿಶಿನ ಬೇರೆ ತಯಾರು ಮಾಡದ ಅಂತ ನಮ್ಮ ಗುರುಗಳು ನಮಗ್ ಹೇಳ್ಯಾರ ಮಾತ. ನಂದಿ ಕುರ್ದಿಂದ ಹುಟ್ಟೈತೆ ಅವ್ರು ಹೇಳ್ಯಾರ, ನಂದಿ ಕೊಂಬದಿಂದ ಭಂಡಾರ ಹುಟ್ಟೈತ ನಮ್ಮ ಗುರುಗಳು ನಮಗ್ ಹೇಳ್ಯಾರ. ಅದೇ ನಂದಿ ಕೊಂಬದಿಂದ ಹುಟ್ಟಿರ್ತಕ್ಕಂಥ ಅರಿಶಿನ ಬೇರೆ ಪರಮಾತ್ಮನ ಲಗ್ನದಾಗ ಕಂಕಣ ಮಾಡಿ ಕಟ್ಟಿದ್ರು. ಪಾರ್ವತಿ ಪರಮೇಶ್ವರ ಲಗ್ನದಾಗ. ಪಾರ್ವತಿ ಪರಮೇಶ್ವರ ಲಗ್ನದಾಗ ಅರಿಶಿನ ಬೇರೆ ಹುಟ್ಟು ಅದೇ ಕಂಕಣ ಮಾಡಿ ಕಟ್ಟಿದ್ರು. ಹಾಲು ಮತದವರಿಗೆ ಭಂಡಾರ ಹೆಂಗ ಬಂದೈತಪ್ಪ ಅಂತಂದ್ರ ಹೆಂಗ್ರಿಪ್ಪ ಅದು? ಹಾಲು ಮತ ಸಮಾಜಕ್ಕ ಯಾವ ಇದೇ ಬೀರ ದೇವರ ಕರಿಸಿದ್ದೇಶ್ವರ ಬೀರ ದೇವರ ಅಪ್ಪ ಯಾರ? ಭರಮದೇವರ. ಭರಮದೇವರ ಕಲಿವಿ ನಾರಾಯಣಗೌಡ ಸೇವಾ ಮಾಡ್ತಿದ್ದ. ಕಲಿವಿ ನಾರಾಯಣಗೌಡ ಶಿವನ ಸೇವಾ ಮಾಡ್ತಿದ್ದ. ಆ ಕಲಿವಿ ನಾರಾಯಣಗೌಡ ಕಾಶಿಗೆ ಹೋಗೋ ಪ್ರಸಂಗ ಬಂತು. ಕಾಶಿಗೆ ಹೋಗೋ ಪ್ರಸಂಗ ಬಂತು. ಭರಮದೇವರ ಸೇವಾಕ್ಕಾಗಿ ಪರಮಾತ್ಮನ ಸೇವಾಕ್ಕಾಗಿ ಇಟ್ಟು ಹಾದ ಪರಮಾತ್ಮನ ಸೇವಾ ಕಾಶಿಗೆ ಹೋಗುದ್ರಾಗ 3 ತುಂಬ ಎಲ್ಲ ಮಾತಾಡ್ಲಿಕ್ಕೆ ಶುರುವಾಯಿತು. ಅಟ್ಟ ಕಟ್ಟೋನ್ಯತವಾಗಿ ಆ ಭರಮದೇವ ಬೀರ ದೇವರ ತಂದೆಗಿರ್ತಕ್ಕಂಥ ಭರಮದೇವರ ಸೇವಾ ಮಾಡಕತ್ತಿದ್ದ. 3 ಲೋಕ ಜನ ಎಲ್ಲ ಮಾತಾಡತ್ತಿತ್ತು. 3 ಲೋಕ ತುಂಬಾ ಮಾತಾಡಕತ್ತು. ಹುಣ ಮುಟ್ಟದು 7 ಸಮುದ್ರ ದಾಟಿ ಹೋಗಿ ತರ್ತಿದ್ದ ಭರಮದೇವರು. ಅಂತ ಕಠೋರವಾದ ಸೇವಾ ಮಾಡ್ತಿದ್ದ. 7 ಸಮುದ್ರ ದಾಟಿ ಹೋಗಿ ಹುಳ ಮುಟ್ಟದ ಹೂ ತರ್ತಿದ್ದ. ಅವಾಗ ಏನ್ ಮಾಡ್ತಾಳ್ರಿಪ್ಪ? ಭರಮದೇವರ ತಾಯಿಯಾಗಿರ್ತಕ್ಕಂಥ ಕಮಲಾದೇವಿ ವಿಚಾರ ಮಾಡ್ತಾಳ, ನನ್ನ ಮಕ್ಕಳು ಬಹಳ ಗೊತ್ತಾಗ್ಲಿಕ್ಕೆ ಹತ್ಯದ. ಇವನಿಗೆ ಗೊತ್ತೇ ಮಾಡೋದು ಬೇಡ ತಿಳ್ಕೊಂಡು ಅರಿಶಿನ
ಬೀಜ ಕೊಟ್ಟಳ ಪುಣ್ಯಾತ್ಮರೇ ಅರಿಶಿನ ಬೀಜ. ಅರಿಶಿನ ಬೀಜ. ಪರಮದೇವರ ತಾಯಿಯಾಗಿರ್ತಕ್ಕಂಥ ಕಮಲಾದೇವಿ ಅರಿಶಿನ ಬೀಜ ಕೊಟ್ಟರು. ಕೈಲಾಸದಾಗ ಬೀಜ ಹಾಕಿದ ಅದೇ ಅರಿಶಿನ ಹೂವಾಗಿ ನಿಂತು, ಅರಿಶಿನ ಹೂವಾಗಿ ನಿಂತು. ಆಹಾ ಈಗ ಸದ್ದ ನೋಡ್ರಿ, ಯಾರು ಅರಿಶಿನ ಹಚ್ಚಿದವ್ರು ರಗಡ ಮಂದಿ ಇದ್ದಿರ್ಬೇಕು. ಅರಿಶಿನ ಹೂವು ಮುರಿದು ನೋಡಿದ್ರ ಪರಮಾತ್ಮನ ಚಿತ್ರ ಇರ್ತದ. ಅರಿಶಿನದೊಳಗೆ ಪರಮಾತ್ಮನ ಚಿತ್ರ. ಹೌದ್ ಹೌದ್ರಪ್ಪ. ಅರಿಶಿನ ಸುತ್ತೂರಿಗೆ ಎಲ್ಲಿ ಹಾಕಿದ್ರೆ ಹೂವ, ಅರಿಶಿನ ಏನು ಹೂವು ಇರ್ತದಲ್ಲ ಗೊಂಡಿ ಬಿಳಿ ಹೂವ, ಅದನ್ನ ಮುರಿದು ನೋಡ್ರಿ, ಹಾ ಅದ್ರೊಳಗೆ ಪರಮಾತ್ಮನ ಚಿತ್ರ ಇನ್ನ ಅದು ಕಾಣುತ್ತದ. ಹೌದ್ ಹೌದ್ರಪ್ಪ. ಅದೇ ಅರಿಶಿನ ಹೂವು ತಗೊಂಡು ಬಂದ ಶಿವನ ಸೇವಾ ಮಾಡ್ದ. ಅದೇ ಶಿವನ ಸೇವಾ ಮಾಡಿ ಅವನೇ ಪರಮ ದೇವರ ಮುಂದ ಆ ಹೂವನ್ನ ತಂದ ಈ ಕಲಿಯುಗದವರು ಎಲ್ಲರಿಗೂ ಹಾಲು ಮತದವರಿಗೆ ಭಂಡಾರ ಕೊಟ್ಟ ಅಂತ ಹೇಳಿ ಹಿಂಗ ನಮ್ಮ ಗುರುಗಳು ಹೇಳಿದ. ಹೇಳ್ರಿಪ್ಪ. ಈಗ ಜಗತ್ತಿನಾಗ ಅವರಿಗೆ ನಮಗಾಯ್ತು ನಿಮಗಾಯ್ತು ಎಲ್ಲರಿಗೂ ಭಂಡಾರ ನಾವು ನೀವು ಹಚ್ಕೋದು ಮಾಡೋದು ಹಿಂಗೆ ಬಂದದ. ಆಹಾ ಅದಕ್ಕೆ ಬಹಳ ಮಾತಾಡೋದಿಲ್ಲ.